ನಮಸ್ಕಾರ ಅಶ್ವವೇಗ ನ್ಯೂಸ್ ಪ್ಲಸ್ಗೆ ಸ್ವಾಗತ. ನಾನು ಮಹೇಶ್ ಎಮ್ತಂಟು. 2013-14ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ನರೇಗಾ ಯೋಜನೆಯನ್ನು ಜಾರಿಗೆ ತಂದರು. ಈ ನರೇಗಾ ಯೋಜನೆ 2013ರಿಂದ 25 ಇಲ್ಲಿಯವರೆಗೂ ಕೂಡ ಸಾಕಷ್ಟು ಯಶಸ್ವಿಯಾಗಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಈ ನರೇಗಾ ಯೋಜನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದಿಷ್ಟು ತಿಕ್ಕಾಟಕ್ಕೂ ಕೂಡ ಕಾರಣವಾಗಿತ್ತು. ಇದರ ನಡುವೆ ಇದೇ ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಹಾಗಾದರೆ ಇಂತಹ ನರೇಗಾ ಯೋಜನೆಯಲ್ಲಿ ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವ ಒಳ್ಳೆಯ ಉದ್ದೇಶವಿರುವಂಥ ಈ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ. ಹಾಗಾದರೆ ಈ ಲೂಟಿ ಯಾವ ರೀತಿ ಆಯಿತು? ಕೂಲಿಗೆ ಬಾರದವರು ಸತ್ತವರ ಹೆಸರಲ್ಲೂ ಕೂಡ ದುಡ್ಡನ್ನು ಎತ್ತಿದ್ದೇಗೆ ಭ್ರಷ್ಟ ಅಧಿಕಾರಿಗಳು. ಒಂದು ಕಡೆ ಸಚಿವರೇ ಒಪ್ಕೊಂಡಿದ್ದಾರೆ ಈ ಭ್ರಷ್ಟಾಚಾರವನ್ನು. ಹಾಗಾದರೆ ಇದು ಆಗಿದ್ದಲ್ಲಿ ಎಲ್ಲದರಲ್ಲೂ ಕೂಡ ಪಕ್ಕಾ ಅಂತ ಹೇಳುವಂಥ ಪ್ರಿಯಾಂಕ್ ಖರ್ಗೆ ಲೆಕ್ಕ ತಪ್ಪಿದ್ದಾದರೂ ಎಲ್ಲಿ? ಇದೇ ಕ್ಷಣದ ವಿಶೇಷ, ನರೇಗಾ ಲೆಕ್ಕ ತಪ್ಪಿದ್ದೆಲ್ಲಿ? ನರೇಗಾ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೆನಪಾಗುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಕಾರ್ಮಿಕರಿಗೆ ಅಟ್ಲೀಸ್ಟ್ ವರ್ಷಕ್ಕೆ 100 ದಿನಗಳ ಕಾಲ ಕೂಲಿಯನ್ನು ಕೊಡಬೇಕು, ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಈ ಯೋಜನೆಯಿಂದ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸುವಂಥದ್ದು. ಅದೇ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯೋಜನೆಗಳಿಗೆ ಅಲ್ಲಿನ ಜನರೇ ಒಂದು ರೀತಿಯಾಗಿ ಕೆಲಸವನ್ನು ಮಾಡಿ ಅವರಿಗೆ ಕೆಲಸವನ್ನು ಕೊಟ್ಟು ಅವರಿಗೆ ಸ್ಯಾಲ್ರಿಯನ್ನು ಕೊಡುವಂಥದ್ದು, ಅಂದರೆ ಸ್ಯಾಲ್ರಿ ಅಂದರೆ ಕೂಲಿಯನ್ನು ಅಂತ ಕೊಡುವಂಥದ್ದು. ಇಂತಹ ಯೋಜನೆಯನ್ನು ಜಾರಿಗೆ ತಂದು ಆಲ್ಮೋಸ್ಟ್ ನಿಮಗೆ 12 ವರ್ಷ ಆಗಿದೆ. ರಾಜ್ಯದಲ್ಲೂ ಕೂಡ ಯಶಸ್ವಿ ಆಗಿರುವಂಥದ್ದು. ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ಆ ಘಟನೆ ಏನಪ್ಪ ಅಂತ ಹೇಳಿದ್ರೆ, ಈ ನರೇಗಾ ಯೋಜನೆಯಿಂದ ಬಂದಿರುವಂಥ ಹಣದಿಂದ ಓರ್ವ ಮಹಿಳೆ ಆಕೆ ಮಗನಿಗೆ ಒಂದಿಷ್ಟು ಕಾರನ್ನು ಕೊಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ, ಅಂದರೆ ನಿಮಗೆ ಅಟ್ಲೀಸ್ಟ್ ಲೋನನ್ನು ಕೊಡಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಅಡ್ವಾನ್ಸ್ ಹಣವನ್ನು ಈ ನರೇಗಾ ಯೋಜನೆಯಿಂದ ಬಂದಿದ್ದಂಥ ಹಣದಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಈಗ ಸಾಕಷ್ಟು ತುಂಬ ಯಶಸ್ವಿ ಆಗಿರುವಂಥ ಯೋಜನೆ ಇದು. ಬಟ್ ಈ ಯಶಸ್ವಿ ಯೋಜನೆಯಲ್ಲೂ ಕೂಡ ಕೋಟಿ ಕೋಟಿ ಲೂಟಿಯಾಗಿದೆಯಂತೆ. ಹಾಗಾದರೆ ಯಾವ ರೀತಿಯಾಗಿ ಕೋಟಿ ಕೋಟಿ ಲೂಟಿಯಾಗಿದೆ? ಗ್ರಾಮೀಣ ಭಾಗದ ಬಡ ಜನರ ಕೂಲಿಗೂ ಕೂಡ ಕೊಕ್ಕೆ ಹಾಕಿದ್ದಾರೆ. ಬರೋಬ್ಬರಿ 1 ವರ್ಷದಲ್ಲಿ ಕೋಟಿ ಕೋಟಿಯನ್ನ ನುಂಗಿದ್ದಾರೆ ಲೂಟಿಕೋರರು. ಸತ್ತವರ ಹೆಸರಲ್ಲೂ ಕೂಡ ಸರ್ಕಾರಿ ಹಣವನ್ನು ಗುಳುಂ ಮಾಡಿದ್ದಾರೆ. ಹಾಗಾದ್ರೆ ಸತ್ತವರ ಹೆಸರಲ್ಲಿ ದುಡ್ಡನ್ನು ಎತ್ತಿದ್ದು ಹೇಗೆ ಭ್ರಷ್ಟ ಕುಲಗಳು? ನರೇಗಾ ಯೋಜನೆ ಈಗಾಗಲೇ ಒಂದಿಷ್ಟು ಪೀಠಿಕೆ ಆಗಿದೆ. ಏನಿದು ನರೇಗಾ ಯೋಜನೆ, ಯಾವ ಕಾರಣಕ್ಕಾಗಿ ತಂದರು ಅಂತ ಹೇಳಿ. ಬಟ್ ಇಂತಹ ನರೇಗಾ ಯೋಜನೆಯಲ್ಲಿ ಸಾವಿರಾರು ಕೋಟಿ ಅಕ್ರಮ ಆಗಿದೆ. ಗ್ರಾಮೀಣ ಭಾಗದ ಬಡ ಜನರ ಕೂಲಿಗೂ ಕೂಡ ಈಗ ಭ್ರಷ್ಟ ಕುಳಗಳು, ಭ್ರಷ್ಟ ಕ್ರಿಮಿಗಳು ಕೊಕ್ಕೆ ಹಾಕಿದೆ. ಈ ಭ್ರಷ್ಟರಿಂದಾಗಿ ಆಗಿರುವಂಥ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇಡೀ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹಣ ದುರ್ಬಳಕೆ ಆಗಿದೆ. ಯಾರ ಜೇಬಿಗೆ ಹೋಗಿದೆ? ಭ್ರಷ್ಟಾಧಿಕಾರಿಗಳ ಜೇಬಿಗೆ ಹೋಗಿದೆ. ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂಥದ್ದು. ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಈಗಾಗಲೇ ಲೆಕ್ಕ ಪರಿಶೋಧನಾ ವರದಿ 2022-23ನೇ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿತ್ತು. ಆ ವರದಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಲೂಟಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅನರ್ಹ ವ್ಯಕ್ತಿಗಳಿಗೂ ಕೂಡ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ, ಕೆಲಸಕ್ಕೆ ಬಾರದೇ ಇದ್ರೂ ಕೂಡ ಕೂಲಿಯನ್ನು ಪಾವತಿ ಮಾಡಿದ್ದಾರೆ. ಅನರ್ಹ ವ್ಯಕ್ತಿಗಳಿಗೂ ಹಣವನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು, ಕೆಲಸಕ್ಕೆ ಬಾರದಿದ್ರೂ ಕೂಡ ಕೂಲಿ ಪಾವತಿ ಮಾಡಿದ್ದಾರೆ. ಸರ್ಕಾರದ ಪ್ರಭಾವಿ ಸಚಿವರು ಅವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಪಕ್ಕಾ ಲೆಕ್ಕ ಎನ್ನುವಂಥ ಆ ಸಚಿವರ ಲೆಕ್ಕ ತಪ್ಪಿದ್ದೆಲ್ಲಿ? ಅನರ್ಹ ವ್ಯಕ್ತಿಗಳಿಗೂ ಕೂಡ ಹಣ ಪಾವತಿ ಮಾಡಿದ್ಯಾಕೆ? ಕೆಲಸಕ್ಕೆ ಬಾರದಿದ್ರೂ ಕೂಡ ಕೂಲಿ ಕೊಟ್ಟಿದ್ಯಾಕೆ? ಪ್ರಭಾವಿ ಸಚಿವರು ಎಷ್ಟರ ಮಟ್ಟಿಗೆ ಪ್ರಭಾವಿ ಅಂತ ಹೇಳಿದ್ರೆ, ನ್ಯಾಷನಲ್ ಪಾಲಿಟಿಕ್ಸಲ್ಲೂ ಕೂಡ ಅವರ ಮಾತು ನಡೆಯುತ್ತೆ. ಅಂತಹ ಪ್ರಭಾವಿ ಸಚಿವರು
ಎಲ್ಲಾದರೂ ಕೂಡ ಲೆಕ್ಕ ಕರೆಕ್ಟ್ ಆಗಿದೆ, ಲೆಕ್ಕದ ಬಗ್ಗೆ ಮಾತನಾಡ್ತಾರೆ, ತುಂಬ ಪಕ್ವತೆಯಿಂದ ಮಾತನಾಡ್ತಾರೆ, ತುಂಬ ಸ್ಪಷ್ಟತೆಯಿಂದ ಪಾರದರ್ಶಕತೆಯಿಂದ ಇರಬೇಕು ಇಲಾಖೆ ಅಂತ ಮಾತನಾಡ್ತಾರೆ, ತುಂಬ ಅಗ್ರೆಸಿವ್ ಆಗಿರ್ತಾರೆ ಸಚಿವರು. ಬಟ್ ಇಂತಹ ಅಗ್ರೆಸಿವ್ ಸಚಿವರು, ತುಂಬ ಆಕ್ಟಿವ್ ಆಗಿರುವಂತಹ ಸಚಿವರು ಯಾಕೆ ಅವರ ಇಲಾಖೆಯಲ್ಲಿ ಇಂತಹ ಭ್ರಷ್ಟಾಚಾರ ನಡೆದ್ರೂ ಸೈಲೆಂಟ್ ಆಗಿದ್ದಾರೆ? ಎಲ್ಲದಕ್ಕೂ ಕೂಡ ಆನ್ ಡಾಕ್ಯುಮೆಂಟ್ ಅಂತ ಮಾತನಾಡ್ತಾರೆ. ಡಾಕ್ಯುಮೆಂಟ್ ಇಟ್ಟು ಮಾತನಾಡುವಂಥ ಸಚಿವರ ಪೈಕಿ ಇವರು ಕೂಡ ಒಬ್ಬರು. ನರೇಗಾ ಯೋಜನೆ ಸಾಕಷ್ಟು ಜನರಿಗೆ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶವನ್ನು, ಅದೇ ರೀತಿಯಾಗಿ ಅವರ ಜೀವನಕ್ಕೆ ಆಧಾರ ಕೂಡ ಆಗಿದೆ. ಇಂತಹ ಯೋಜನೆಯಲ್ಲಿ ಅಧಿಕಾರಿಗಳು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಸಚಿವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಚಿವರು ಯಾಕೆ ಸುಮ್ಮನೆ ಇದ್ದಾರೆ? ಎಲ್ಲದಕ್ಕೂ ಕೂಡ ಅಂಕಿ ಅಂಶಗಳನ್ನು ತೋರಿಸ್ತಾ, ಡಾಕ್ಯುಮೆಂಟನ್ನು ಮುಂದೆ ಇಡ್ತಾ, ಪ್ರೆಸ್ ಮೀಟ್ಗಳನ್ನು ಮಾಡ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾ, ಎಲ್ಲದರ ಬಗ್ಗೆ ಮಾತನಾಡುವಂಥ ಸಚಿವರು ತಮ್ಮ ಇಲಾಖೆಯಲ್ಲೇ ನಡೆದಿರುವಂತಹ ಈ ಭ್ರಷ್ಟಾಚಾರದ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ? ಇದು ನೇರವಾಗಿ ಪ್ರಭಾವ ಬೀರುವಂಥದ್ದು ಜನರ ಮೇಲೆ. ಭ್ರಷ್ಟಾಧಿಕಾರಿಗಳು ಈ ರೀತಿಯಾಗಿ ಮನಸೋ ಇಚ್ಛೆ ಭ್ರಷ್ಟಾಚಾರವನ್ನು ಮಾಡ್ತಾ, ಸರ್ಕಾರಿ ಹಣವನ್ನು ಲೂಟಿ ಮಾಡ್ತಾ ಹೋಗ್ತಾ ಇದ್ರೆ ನೇರವಾಗಿ ಪರಿಣಾಮ ಬೀರುವಂಥದ್ದು ಒಂದು ಸರ್ಕಾರದ ಬೊಕ್ಕಸಕ್ಕೆ ಡ್ಯಾಮೇಜ್ ಆಗುತ್ತೆ, ಖಾಲಿ ಆಗುತ್ತೆ. ಮತ್ತೊಂದು ಕಡೆ ಜನರ ಬದುಕಿಗೆ ಸಂಬಂಧಪಟ್ಟಂಥದ್ದು. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ಭಾವನೆಗಳ ಮೇಲೆ ರಾಜಕಾರಣವನ್ನು ಮಾಡಲ್ಲ, ನಾವು ಮಾಡುವಂಥ ರಾಜಕಾರಣ ಬದುಕಿನ ಮೇಲೆ ಅಂತ ಹೇಳಿ. ಈಗ ಆ ಬದುಕಿಗೆ ಸಂಬಂಧಪಟ್ಟಂಥ ನರೇಗಾ ಯೋಜನೆ ಇದು. ಜನರ ಬದುಕಿಗೆ ಸಂಬಂಧಪಟ್ಟಂಥ ನರೇಗಾ ಯೋಜನೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಯಾಕೆ ಸೈಲೆಂಟ್ ಆಗಿದ್ದಾರೆ? ಹಾಗಾದರೆ ಈ ವಿಚಾರ ಪ್ರಸ್ತಾಪ ಆಗಿದ್ದೆಲ್ಲಿ? ಈ ವಿಚಾರ ಪ್ರಸ್ತಾಪ ಆಗಿದ್ದು ವಿಧಾನ ಪರಿಷತ್ನಲ್ಲಿ ನರೇಗಾ ಯೋಜನೆ ಬಗ್ಗೆ ಪ್ರಸ್ತಾಪ ಆಗುತ್ತೆ. ನಿನ್ನೆ ಪರಿಷತ್ನ ಸದಸ್ಯರು ಗೋವಿಂದ ರಾಜ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವ ವಿಚಾರವಾಗಿ ಪ್ರಶ್ನೆ ಕೇಳ್ತಾರೆ? ನರೇಗಾದಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಉತ್ತರಿಸುವಂಥ ಭರದಲ್ಲಿ ಲೆಕ್ಕವನ್ನು ತಪ್ಪಿದ್ದಾರೆ ಆ ಸಚಿವರು. ಪರಿಷತ್ನಲ್ಲಿ ನರೇಗಾ ಯೋಜನೆ ಬಗ್ಗೆ ಪ್ರಸ್ತಾಪ ಆಗುತ್ತೆ. ನಿನ್ನೆ ಪರಿಷತ್ನ ಸದಸ್ಯರು ಗೋವಿಂದ ರಾಜ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ರಮ ನಡೆದಿದೆ, ಇದರ ಬಗ್ಗೆ ಸಚಿವರ ಆನ್ಸರ್ ಏನು ಅಂತ ಹೇಳಿದ್ರೆ ಸಚಿವರು ಉತ್ತರವನ್ನು ಕೊಡ್ತಾರೆ. ಬಟ್ ಆ ಉತ್ತರ ಸರಿಯಾಗಿದೆಯಾ ಅನ್ನೋದೇ ಈಗ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಉತ್ತರವನ್ನು ಕೊಡುವಂತ ಭರದಲ್ಲಿ ಎಡವಟ್ಟನ್ನ ಮಾಡಿಕೊಂಡ್ರಂತೆ. ಸಾಲಿನಿಂದ 22-23 ಸಾಲಿನವರೆಗೆ 4,500 ಕೋಟಿಯಷ್ಟು ಮೊತ್ತಕ್ಕೆ ಯಾವುದೇ ದಾಖಲೆ ಸಲ್ಲಿಕೆಯಾಗಿಲ್ಲದಿರುವುದು ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದೆ. ಅದರಲ್ಲಿ ನಮ್ಮ ಮಂತ್ರಿಗಳು 31 ಜಿಲ್ಲೆಗಳಿಂದ 92,196 ಪ್ರಕರಣಗಳು 1,169.53 ಕೋಟಿಗಳಷ್ಟು ಆಗಿರ್ತದೆ ಅಂತ ಹೇಳಿದ್ದಾರೆ. ಉತ್ತರ ಕೊಟ್ಟ ಮೇಲೆ ನಾನು ಮತ್ತೆ ಕೇಳಿದೆ. 2013-14 ಸಾಲಿನಿಂದ 22-23 ಸಾಲಿನವರೆಗೆ 4,500 ಕೋಟಿಯಷ್ಟು ಮೊತ್ತಕ್ಕೆ ಯಾವುದೇ ದಾಖಲೆ ಸಲ್ಲಿಕೆಯಾಗಿಲ್ಲದಿರುವುದು ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದೆ. ಅದರಲ್ಲಿ ನಮ್ಮ ಮಂತ್ರಿಗಳು 31 ಜಿಲ್ಲೆಗಳಿಂದ 92,196 ಪ್ರಕರಣಗಳು 1,169.53 ಕೋಟಿಗಳಷ್ಟು ಆಗಿರ್ತದೆ ಅಂತ ಹೇಳಿದ್ದಾರೆ. ಉತ್ತರ ಕೊಟ್ಟ ಎಸ್ ಗೋವಿಂದ ರಾಜ್ ಅವರು ಮಾತನಾಡ್ತಾ ಇದ್ರು. ನಿನ್ನೆ ವಿಧಾನ ಪರಿಷತ್ನಲ್ಲಿ ನರೇಗಾ ಬಗ್ಗೆ ಒಂದಿಷ್ಟು ಪ್ರಸ್ತಾಪವನ್ನ ಮಾಡಿದ್ರು. ಅವರು ಪ್ರಸ್ತಾಪ ಮಾಡಿದ್ದು ಇಷ್ಟೇನೆ, 2013ರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ, 2025ರವರೆಗೂ ಕೂಡ ಚಾಲು ಆಗಿದೆ, ಈಗಲೂ ಕೂಡ ನಡೀತಾ ಇದೆ. ಇದರ ನಡುವೆ ಅಂದರೆ 2013ರಿಂದ 2022ರವರೆಗೆ ಅಕ್ರಮ ನಡೆದಿದೆ. ಈ ಅಕ್ರಮದ ಬಗ್ಗೆ ಮಾತನಾಡ್ತಾರೆ. ಇದೇ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಚಿವರು ಆನ್ಸರ್ ಕೊಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತಾರೆ.
ಅದಾದ ಬಳಿಕ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಸಚಿವರು, ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿ ಆಗಿರುವಂತಹ ಸಚಿವರು, ನಾಯಕರು, ಇಂತಹ ನಾಯಕರು ಪ್ರಿಯಾಂಕ್ ಖರ್ಗೆ ಆನ್ಸರ್ ಮಾಡ್ತಾರೆ. ಆನ್ಸರ್ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಲೆಕ್ಕವನ್ನು ತಪ್ಪುತ್ತಾರೆ. ಹಾಗಾದ್ರೆ ಆನ್ಸರ್ ಯಾವ ರೀತಿ ಮಾಡಿದ್ರು? ಪ್ರಿಯಾಂಕ್ ಖರ್ಗೆ ರಾಜ್ಯ ರಾಜಕಾರಣದ ಎಮರ್ಜಿಂಗ್ ಲೀಡರ್. ಪ್ರಿಯಾಂಕ್ ಖರ್ಗೆ ಲೆಕ್ಕ ತಪ್ಪಿಸಿದ್ರ? ಒಂದೇ ವರ್ಷದಲ್ಲಿ 669.92 ಕೋಟಿ ಹಣ ದುರ್ಬಳಕೆ ಆರೋಪ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹಣ ದುರ್ಬಳಕೆ ಆರೋಪ ಇದೆ. ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲೇ ಹೇಳ್ತಾರೆ, ಹೌದು ಅವ್ಯವಹಾರ ಆಗಿದೆ, 21 ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಅಂತ ಒಪ್ಕೋತಾರೆ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಎಮರ್ಜಿಂಗ್ ಲೀಡರ್, ನೆಕ್ಸ್ಟ್ ಎಮರ್ಜಿಂಗ್ ಲೀಡರ್ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಅವರ ಹೆಸರು ಕೂಡ ಬರುತ್ತೆ. ಇಂತಹ ನಾಯಕರು, ಇಂತಹ ಸಚಿವರು ಪಿನ್ ಟು ಪಿನ್ ಪಕ್ಕ ಮಾಹಿತಿ ಜೊತೆಗೆ ಅಂಕಿ ಅಂಶ ಅಂತ ಹೇಳುವಂಥ ಮಾತನ್ನು ಕೊಡುವಂಥ ಪ್ರಿಯಾಂಕ್ ಖರ್ಗೆ ಒಪ್ಕೋತಾರೆ, ಹೌದು ಇಲಾಖೆಯಲ್ಲಿ ದುರ್ಬಳಕೆ ಆಗಿದೆ ಅಂತ ಹೇಳಿ. ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸಾಮಾಜಿಕ ಪರಿಶೋಧನಾ ಹೇಗೆ ನಡೀತದೆ ಅಂದರೆ 4 ರೀತಿಯಾದಂಥ ಆಡಿಟ್ ಇರ್ತದೆ ಸರ್. ಒಂದು ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಇರುತ್ತೆ, ಇನ್ನೊಂದು ಫೈನಾನ್ಷಿಯಲ್ ಡಿವಿಯೇಷನ್ ಇರುತ್ತೆ, 100 ರೂಪಾಯಿ ಕೆಲಸನ 120ಕ್ಕೆ ಮಾಡೋದು ಅಥವಾ ಅಂಥದ್ದು ಏನಾದರೂ ಇರುತ್ತೆ. ಮೂರನೇದು ಪ್ರೊಸೀಜರಲ್ ಲ್ಯಾಪ್ಸಸ್ ಇರ್ತದೆ, ಅಂದರೆ ಯಾವುದೇ ಪರ್ಮಿಷನ್ ತೊಗೊಳ್ಳಾರ್ದೆ ಮಾಡಿಬಿಟ್ಟಿರ್ತಾರೆ, ಅದಾದಮೇಲೆ ಪ್ರೊಸೀಜರನ್ನು ರೆಕ್ಟಿಫೈ ಬೋರ್ಡ್ ಇದು ಗ್ರಾಮ ಸಭೆಯಲ್ಲಿ ಮಾಡಿ ಕರೆಕ್ಷನ್ ಮಾಡಿರ್ತಾರೆ ಒಂದೊಂದು ಸರಿ. ಇನ್ನೊಂದು ಗ್ರೀವಿಯನ್ಸ್ ರಿಡ್ರೆಸಲ್ನಲ್ಲಿ ನಡೀತದೆ ಅಧ್ಯಕ್ಷರೇ. ಸೊ ಈ 669 ಸುಮಾರು 669 ಕೋಟಿಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ, ಈ ಎಲ್ಲ ಮಾನದಂಡಗಳನ್ನು ಇಟ್ಟಾಗ ಸುಮಾರು 21 ಕೋಟಿ ರೂಪಾಯಿ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತ ಬೆಳಕಿಗೆ ಬಂದಿದೆ ಅಧ್ಯಕ್ಷರೇ. ಮಿಕ್ಕಿದೆಲ್ಲ ಮಿಸ್ಅಪ್ರಾಪ್ರಿಯೇಷನ್ ಅಲ್ಲ, ಈ ಬೇರೆ ಬೇರೆ ಅಡಿನಲ್ಲಿ ಬಂದಿರ್ಬೋದು. ಯಾವುದು ನಿಮ್ಮ ಫೈನಾನ್ಷಿಯಲ್ ಡಿವಿಯೇಷನ್ ಇರ್ಬೋದು, ಪ್ರೊಸೀಜರಲ್ ಲ್ಯಾಪ್ಸಸ್ ಇರ್ಬೋದು, ಅಥವಾ ರಿಡ್ರೆಸಲ್ನಲ್ಲಿ ಕಂಪ್ಲೈ ಮಾಡಲಾರ್ದ ಕಾರಣ ಆಗಿರ್ಬೋದು ಅಂತ ಇದೆ ಅಧ್ಯಕ್ಷರೇ. ಆ ಸುಮಾರು 21 ಕೋಟಿ ರೂಪಾಯಿನಲ್ಲಿ ಅದರಲ್ಲೂ ಕೂಡ ಸುಮಾರು 3 ಕೋಟಿ ರೂಪಾಯಿ ಪ್ರೂವ್ ಆಗಿ ಏನು ಪತ್ರಿಕೆನಲ್ಲಿ ಬಂದಿರೋದು. ಅದರಲ್ಲಿ ಅಧ್ಯಕ್ಷರೇ ಟೋಟಲಿ 92,196 ಕೇಸಸ್ ಆಗಲಾರ್ದ ಕಾರಣ 1-2 ವರ್ಷದಲ್ಲಿ ಅದನ್ನ ಕೈ ಬಿಟ್ಕೊಂಡು ಆ್ಯಡ್ ಕಮಿಟಿಯವರು ಬಿಟ್ಟಿದ್ದಾರೆ. ಆ್ಯಡ್ ಕಮಿಟಿ ತಾಲೂಕು ಮಟ್ಟದಲ್ಲಿ ಆಗ್ತದೆ. ಅದರಲ್ಲಿ 1,169.53 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಬೆಳಕಿಗೆ ಬಂದಿದೆ. ಅದರಲ್ಲಿ ಕೂಡ ನಾವು 154 ಕ್ರೋರ್ಸನ್ನು ನಾವು ಇದು ಮಾಡಿದ್ದೀವಿ. ಅದಕ್ಕೆ ಮುಂದಿನ ಒಂದು 19,529 ಕೇಸ್ ಏನಿದೆ ಅದು ಎನ್ಕ್ವೈರಿ ಇದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದೆ ಅಧ್ಯಕ್ಷರೇ. ಆದರೆ ನೀವು ಹೇಳ್ದಂಗೆ ಸ್ವಲ್ಪ ಇದನ್ನ ರಿಕವರಿ ಮಾಡೋದು 10 ವರ್ಷದ ಹಿಂದೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ದಾಖಲೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಯಾವ್ದಾವ್ದು ಆಗ್ತಾ ಇದೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮಾನ್ಯ ಸದಸ್ಯರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು 21 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ. ಬಟ್ ಲೆಕ್ಕ ಪರಿಶೋಧನಾ ವರದಿ ಅಂತ ಒಂದು ಬಂದಿದೆ. ಆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 669.92 ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ. ಯಾವ ಇಲಾಖೆಯಲ್ಲಿ? ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ, ಮುಖ್ಯವಾಗಿ ನರೇಗಾ ಯೋಜನೆಯಲ್ಲಿ ಅಂತ ಹೇಳಿ. ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಬಗ್ಗೆ ಸಚಿವರು ಮಾತನಾಡ್ತಾ ಇದ್ರು. ಅದೇ ಅಂಕಿಅಂಶವನ್ನು ಕೂಡ ನಾವು ಕೂಡ ಇಟ್ಕೊಂಡಿರುವಂಥದ್ದು. ಈ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಅಥವಾ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೃತಪಟ್ಟವರ ಹೆಸರಲ್ಲಿ 2.89 ಕೋಟಿ ರೂಪಾಯಿ ಪಾವತಿಯನ್ನು ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅನುಷ್ಠಾನ ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ಇಲಾಖೆಯಲ್ಲಿ ಮುಖ್ಯವಾಗಿ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಕಾಮಗಾರಿಯಾಗಿದೆ, ವರ್ಷದ ಸಮೇತ ಯಾವ ವರ್ಷದಲ್ಲಿ ಎಷ್ಟೆಷ್ಟಾಗಿದೆ, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಾಗಿದೆ, ಎಷ್ಟು ಅಮೌಂಟ್ ಇತ್ತು, ಎಷ್ಟು ಪ್ರಕರಣಗಳಿತ್ತು, ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಎಷ್ಟು ಬಾಕಿ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಟ್ಟಿರುವಂಥದ್ದು. ಸಚಿವರು ಹೇಳ್ತಾ ಇರುವಂಥದ್ದು 20 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವ ಡೀಟೇಲ್ ಅಲ್ಲಿರುವಂಥದ್ದು. ಬಟ್ ಲೆಕ್ಕ ಪರಿಶೋಧನಾ ವರದಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಲೂಟಿಯಾಗಿದೆ ಅಥವಾ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಇರುವಂಥದ್ದು ಈ ವರದಿಯಲ್ಲಿ. ಸಚಿವರು 20 ಕೋಟಿ ಅಂತ ಹೇಳ್ತಾರೆ, ಇಲ್ಲಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನೋಡಿದ್ರೆ 600 ಕೋಟಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂದರೆ ಲೆಕ್ಕವನ್ನು ತಪ್ಪಿಸ್ತಾ ಇರುವಂಥದ್ದು? ನಿಜವಾಗ್ಲೂ ಸಚಿವರಿಗೆ ಲೆಕ್ಕ ಗೊತ್ತಿಲ್ವಾ ಅಥವಾ ನಮ್ಮನ್ನು ದಾರಿ ತಪ್ಪಿಸ್ತಾ ಇರುವಂಥದ್ದು, ಲೆಕ್ಕ ತಪ್ಪಿಸ್ತಾ ಇರೋದಾ ಅಂತ ಹೇಳಿ. ಹಾಗಾದರೆ ಯಾವ ರೀತಿಯಾಗಿ
ಈಗ ವರದಿಯನ್ನು ಕೊಟ್ಟರಲ್ವಾ, ಲೆಕ್ಕ ಪರಿಶೋಧನಾ ವರದಿ, ಪರಿಶೋಧಕರು ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ. ಈ ಹಣ ಯಾವ ರೀತಿಯಾಗಿ ದುರ್ಬಳಕೆ ಆಯಿತು ಅಂತ ಹೇಳಿ ಯಾವೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಮಗಾರಿ ಮಾಡದೆ ಕೂಲಿ ಹಣವನ್ನು ಪಾವತಿ ಮಾಡಲಾಗಿದೆ. ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳಿದ್ರೆ, ಕಾಮಗಾರಿ ಮಾಡಬೇಕಿತ್ತು ಬಟ್ ಮಾಡಿಲ್ಲ, ಆದರೂ ಕೂಡ ಕೂಲಿಯನ್ನು ಪಾವತಿ ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಜೊತೆಗೆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ, ಈಗ ನರೇಗಾ ಯೋಜನೆ ಅಂತ ತೆಗೆದುಕೊಳ್ಳಿ, ನರೇಗಾದಲ್ಲಿ ಈ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದು ಆ ಕೆಲಸ ಮಾತ್ರ ಆಗಬೇಕಾಗಿರುವಂಥದ್ದು. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಯೋಜನೆಗಳಿಗೂ ಕೂಡ ನರೇಗಾ ಹಣವನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಬೇರೆ ಬೇರೆ ಯೋಜನೆಗಳು ಕೂಡ ನರೇಗಾ ಹಣವನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಯೋಜನೆ, ಒಂದು ಕಾಮಗಾರಿ ಅಂತ ಹೇಳಿದ್ರೆ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಂದರೆ ಒಂದಿಷ್ಟು ಅಂದಾಜು ಮೊತ್ತ ಅಂತ ಇರುತ್ತೆ. ಬಟ್ ಹೆಚ್ಚುವರಿಯಾಗಿ ಹಣವನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಪ್ರಕರಣಗಳಲ್ಲಿ. ಅದೇ ರೀತಿಯಾಗಿ ಸತ್ತವರ ಹೆಸರಲ್ಲೂ ಕೂಡ ಹಣವನ್ನು ಲೂಟಿ ಮಾಡಿದ್ದಾರೆ. ಅಂದರೆ ನರೇಗಾ ಯೋಜನೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಯಾರು ಕೆಲಸಕ್ಕೆ ಬರ್ತಾರಲ್ವಾ ಅವರ ಖಾತೆ, ಅಂದರೆ ಬ್ಯಾಂಕ್ ಖಾತೆಯನ್ನು ತೆಗೆದುಕೊಂಡಿರ್ತಾರೆ, ಅವ್ರು ನೇರವಾಗಿ ಅವರ ಖಾತೆಗೆ ಅಮೌಂಟ್ ಹೋಗುತ್ತೆ. ಬಟ್ ಇಂತಹ ಪ್ರಕರಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಬಟ್ ಅವ್ರ ಖಾತೆಗೆ ಹಣ ಹೋಗ್ತಾ ಇದೆ. ಇದು ಹೇಗೆ ಅಂತ ಹೇಳಿ, ಇದ್ರ ಜೊತೆಗೆ ದೋಷಗಳು ಇದ್ರೂ ಕೂಡ ಕೂಲಿಯನ್ನು ಪಾವತಿ ಮಾಡಿದ್ದಾರೆ. ಒಂದಿಷ್ಟು ಡಾಕ್ಯುಮೆಂಟ್ ವೇರಿಯೇಷನ್ ಇರುತ್ತೆ, ಕೆಲಸ ಆಗಿರೋದಿಲ್ಲ, ಅಲ್ಲಿ ಜನನೇ ಹೋಗಿರಲ್ಲ, ಕೆಲಸನೇ ಆಗಿರಲ್ಲ, ಅಲ್ಲೂ ಕೂಡ ಹಣ ಪಾವತಿಯಾಗಿದೆ. ಹೀಗೆ ಲೆಕ್ಕ ಪರಿಶೋಧನಾ ವರದಿ ತನ್ನ ವರದಿಯಲ್ಲಿ ಕೊಟ್ಟಿರುವಂಥದ್ದು ಮುಖ್ಯವಾಗಿ 1 ವರ್ಷದಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಅಥವಾ ಹಣ ದುರ್ಬಳಕೆ 600ಕ್ಕೂ ಹೆಚ್ಚು ಕೋಟಿ ಯಾವ ರೀತಿ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಸಚಿವರು ಹೇಳ್ತಾ ಇರುವಂಥದ್ದು 20 ಕೋಟಿ ಮಾತ್ರ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ದುರ್ಬಳಕೆ ಆಗಿದೆ ನೋಡಿ. ಮುಖ್ಯವಾಗಿ ನರೇಗಾ ಅಂತ ಹೇಳಿದ್ರೆ ಬರೀ ಒಂದು ಇಲಾಖೆಗೆ ಸೀಮಿತವಾಗಲ್ಲ, ಎಲ್ಲ ಇಲಾಖೆಗಳಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳಾಗಬೇಕಾಗುತ್ತೆ. ಆ ಕೆಲಸಗಳು ಆಗುವಂತಹ ಸಂದರ್ಭದಲ್ಲಿ ನರೇಗಾ ಅಡಿಯಲ್ಲಿ ನಡೆಯುತ್ತೆ ಈ ಎಲ್ಲ ಕೆಲಸಗಳು ಕೂಡ. ಇಂತಹ ಸಂದರ್ಭದಲ್ಲಿ ಹಣವನ್ನು ಯಾವ ರೀತಿಯಾಗಿ ಲೂಟಿ ಮಾಡಬಹುದು ಅಂತ ಹೇಳಿದ್ರೆ ಸಾಕಷ್ಟು ದಾರಿಗಳನ್ನು ಹುಡ್ಕೊಂಡಿದ್ದಾರೆ ಅಂತ. ಮುಖ್ಯವಾಗಿ ಅಲ್ಲಿ ಸ್ಥಳೀಯವಾಗಿರುವಂಥ ಅಧಿಕಾರಿಗಳಿಂದ ಹಿಡಿದು ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಡಿಯಿಂದನೇ ಬರುತ್ತೆ. ಎಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಲೋಕಲ್ ಲೆವೆಲಲ್ಲಿ ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗುತ್ತೆ ನರೇಗಾ ಯೋಜನೆಯಲ್ಲಿ. ಇದನ್ನು ಯಾರು ತಪ್ಪಿಸ್ತಾರೆ? ಈಗ ಸಚಿವರು ಮಾತನಾಡ್ತಾ ಇದ್ರು, ಹೌದು ಒಪ್ಕೊಂಡ್ರಲ್ವಾ ಸಚಿವರು 21 ಕೋಟಿ ಭ್ರಷ್ಟಾಚಾರ ಆಗಿದೆ ಅಥವಾ ಅವ್ಯವಹಾರ ಆಗಿದೆ ಅಂತ ಹೇಳಿ ಒಪ್ಕೋತಾ ಇದ್ದಾರಲ್ವಾ. ಹಾಗಾದರೆ ಗೊತ್ತಿದ್ದು ಯಾಕಿನ್ನೂ ಸೈಲೆಂಟ್ ಆಗಿದ್ದಾರೆ? 21 ಕೋಟಿ ಅಂತ ಹೇಳಿದ್ರೆ ನಿಮಗೆ ಸಣ್ಣ ಪ್ರಮಾಣದಾಗಿರ್ಬೋದು, ಬಟ್ ನಿಮ್ಗೆ ಅದು ಜನರ ದುಡ್ಡು ಅನ್ನೋದ್ರ ಬಗ್ಗೆ ಯಾಕೆ ಮಾಡ್ತಾ ಹೋಗ್ತಾ ಇರುವಂಥದ್ದು? ಈಗಾಗಲೇ ಸಿದ್ದರಾಮಯ್ಯನವರು ಹೌದು 16ನೇ ಬಜೆಟನ್ನು ಮಂಡನೆ ಮಾಡಿದ್ರು, ಅದು ಕೂಡ ವಿತ್ತೀಯ ಕೊರತೆಯ ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಇದರ ಜೊತೆಗೆ ಬೊಕ್ಕಸದಲ್ಲಿ ಹಣನೇ ಇಲ್ಲ ಅಂತ ಕೂಡ ಮಾತನ್ನು ಹೇಳ್ತಾರೆ, ಸಚಿವರು ಕೂಡ ಹೇಳ್ತಾರೆ. ಈಗ ಇಂತಹ ಪರಿಸ್ಥಿತಿಯಲ್ಲಿ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ? ಹಾಗಾದರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ದುರ್ಬಳಕೆ ಆಗಿದೆ ಅದನ್ನು ನೋಡ್ತಾ ಹೋಗೋದಾದರೆ, ಮುಖ್ಯವಾಗಿ ಇಲಾಖಾವಾರು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಇರುವಂಥದ್ದು ಇಲಾಖೆ ಇರುವಂಥದ್ದು ಪ್ರಕರಣಗಳ ಸಂಖ್ಯೆ 600 ಪ್ರಕರಣಗಳ ಸಂಖ್ಯೆ ಬರೋಬ್ಬರಿ ಇರುವಂಥದ್ದು 17,084. ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಪ್ರಕರಣಗಳ ಸಂಖ್ಯೆಯನ್ನು ಗಮನಿಸಿದ್ರೆ 17,084 ಇರುವಂಥದ್ದು. ಆದರೆ ಇದೇ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, 14 ಕೋಟಿ ಭ್ರಷ್ಟಾಚಾರ ಆಗಿದೆ. ಸಾಮಾಜಿಕ ಅರಣ್ಯ ಇಲಾಖೆ ಬಂದರೆ ಸಂದರ್ಭದಲ್ಲಿ ಇದರಲ್ಲಿ 752 ಪ್ರಕರಣಗಳಾಗಿರುವಂಥದ್ದು. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರುವಂಥ ಬರೋಬ್ಬರಿ ಮೊತ್ತ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ರೆ, ಬಾಕಿ ಇರುವಂಥದ್ದು ಅಮೌಂಟ್ ಅಂತ ಹೇಳಿದ್ರೆ ಇಲ್ಲಿ ಇರುವಂಥದ್ದು 1,21,70,402 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ಪ್ರಾದೇಶಿಕ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 54 ಕೇಸ್ಗಳಿರುವಂಥದ್ದು, ಇದರಲ್ಲಿ 14 ಲಕ್ಷ ರೂಪಾಯಿ ಆಗಿದೆ. ಪ್ರಾದೇಶಿಕ ಅರಣ್ಯ ಇಲಾಖೆಯಲ್ಲೂ ಕೂಡ 54 ಕೇಸ್ ಇದೆ, 14 ಲಕ್ಷ ಆಗಿರುವಂಥದ್ದು. ಇನ್ನು ಕೃಷಿ ಇಲಾಖೆಯಲ್ಲಿ ನೋಡಿ, ಇಲಾಖೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ನರೇಗಾಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಲಸಗಳಿರುತ್ತೆ, ಆ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಇನ್ನು ತೋಟಗಾರಿಕೆ ಇಲಾಖೆ ಅಂತ ಬಂದರೆ 1,330 ಪ್ರಕರಣಗಳು ಬರುತ್ತೆ. ಇದರಲ್ಲಿ 1,89,44,737 ಕೋಟಿ ಆಗಿರುವಂಥದ್ದು. ಹೀಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಇಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲೂ ಕೂಡ 398 ಪ್ರಕರಣಗಳು ದಾಖಲಾಗಿರುವಂಥದ್ದು, ಇದರಲ್ಲಿ 73 ಲಕ್ಷ ಲೂಟಿ ಆಗಿದೆ. ಅದೇ ರೀತಿಯಾಗಿ ರೇಷ್ಮೆ ಇಲಾಖೆಯಲ್ಲಿ 337
ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ 70 ಲಕ್ಷ ಆಗಿರುವಂಥದ್ದು, 70 ಲಕ್ಷ ದುರ್ಬಳಕೆ ಆಗಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಅದೇ ರೀತಿಯಾಗಿ ಜಲಾನಯನ ಇಲಾಖೆಗೆ ಸಂಬಂಧಪಟ್ಟಂತೆ 41 ಕೇಸ್ಗಳು ದಾಖಲಾಗಿದೆ. ಇದರಲ್ಲಿ 9 ಲಕ್ಷ ಲೂಟಿಯಾಗಿದೆ, ಅಂದರೆ ಭ್ರಷ್ಟಾಚಾರ ಆಗಿದೆ. ಇದು ಇಲಾಖಾವಾರು ನೋಡಿದಂತಹ ಸಂದರ್ಭದಲ್ಲಿ. ಒಟ್ಟಾರೆಯಾಗಿ ಸಣ್ಣ ನೀರಾವರಿ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲೂ ಕೂಡ 21 ಕೇಸ್ಗಳಿರುವಂಥದ್ದು. ಇದರಲ್ಲಿ 2,37,648 ರೂಪಾಯಿ ದುರ್ಬಳಕೆ ಆಗಿದೆ ಅಂತ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಎಷ್ಟಾಗಿದೆ ಭ್ರಷ್ಟಾಚಾರ? ಈಗ ಸಚಿವರು ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 20 ಕೋಟಿ ಅಂತ ಹೇಳಿರುವಂಥದ್ದು. ಸಚಿವರು ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ, ಅವ್ರು ಕೊಟ್ಟಿರುವ ಡೇಟಾ ಪ್ರಕಾರ 20,79,09,872 ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಇದಕ್ಕೆ ಹೊಣೆ ಯಾರು? ನೀವು ಅವ್ಯವಹಾರ ಆಗಿದೆ, ದುರ್ಬಳಕೆ ಆಗಿದೆ, ಬಟ್ ಯಾರು ಹೊಣೆ? ಯಾರು ವಿರುದ್ಧ ಕ್ರಮ ಕೈಗೊಳ್ತೀರಾ? ಅದು ಈಗ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಇನ್ನು ಪ್ರಕರಣಗಳ ಸಂಖ್ಯೆ ಮತ್ತು ಪಾವತಿಸಿದ ಮೊತ್ತ, ವಸೂಲಾತಿ ಆಗಿರುವಂಥ ಬಾಕಿ ಮೊತ್ತವನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಒಂದಿಷ್ಟು ಅಮೌಂಟ್ ರಿಲೀಸ್ ಆಗಿದೆ. ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಒಂದಿಷ್ಟು ಅಮೌಂಟ್ ರಿಲೀಸ್ ಆಗಿರುವಂಥದ್ದು. ಎಷ್ಟು ಅಂತ ಹೇಳಿದ್ರೆ ಪ್ರಕರಣಗಳ ಸಂಖ್ಯೆ 638 ಇಲ್ಲಿ ಪ್ರಕರಣಗಳ ಸಂಖ್ಯೆ ಇರುವಂಥದ್ದು. ಪಾವತಿಸಿರುವಂಥ ಮೊತ್ತ 21,86,551 ರೂಪಾಯಿ. ವಸೂಲಾತಿ ಆಗಿರುವಂಥ ಮೊತ್ತ 11,17,367 ರೂಪಾಯಿ. ಬಾಕಿ ಮೊತ್ತ ಎಷ್ಟು ಅಂತ ಹೇಳಿದ್ರೆ 10,69,184 ಇರುವಂಥದ್ದು. ಇದು ಏನಪ್ಪ ಅಂತ ಹೇಳಿದ್ರೆ ಸತ್ತವರ ಹೆಸರಲ್ಲೂ ಕೂಡ ಹಣ ಪಾವತಿ ಆಗಿದೆ ಅಂತ. ನೋಡಿ, ಸತ್ತವರ ಹೆಸರಲ್ಲೂ ಕೂಡ ಹಣ ಪಾವತಿ ಆಗಿದೆ ಅಂತ ಹೇಳಿದ್ರೆ ಇದರ ಅರ್ಥ ಕಂಪ್ಲೀಟ್ ಆಗಿ ಲೋಕಲ್ ಲೆವೆಲಲ್ಲಿ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಲೋಕಲ್ ಲೆವೆಲಲ್ಲಿ ಇದು ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನೋಡಿ, ಇಡೀ ಈ ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅಥವಾ ಇಡೀ ಈ ಕೇಸನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಅರ್ಥ ಆಗ್ತಾ ಇರುವಂಥದ್ದು, ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಈ ಯೋಜನೆಯನ್ನು ತಂದಿದ್ದು. ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ನರೇಗಾ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ತಿಕ್ಕಾಟ ಕೂಡ ನಡೀತಾ ಇದೆ. ಏನು ತಿಕ್ಕಾಟ ಅಂತ ಹೇಳಿದ್ರೆ, ಈ ಬರಗಾಲ ಅಂತ ಬರುತ್ತಲ್ವಾ, ಈ ಹಿಂದೆ 2023 ಬರಗಾಲ ಬಂದಿತ್ತು ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆದಿತ್ತು. ಇಡೀ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೂಲಿ ದಿನಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ. ಆದರೆ ಈಗ ಇಲಾಖೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅಥವಾ ಹಣ ದುರ್ಬಳಕೆ ಬಗ್ಗೆ ಯಾರು ಹೊಣೆ ಅಂತ ಹೇಳೋದು ಈಗ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ ದುರ್ಗ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಹನುಮಂತ್, ಮುಖ್ಯವಾಗಿ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಹೇಳ್ತಾ ಇರುವಂಥದ್ದು 600ಕ್ಕೂ ಹೆಚ್ಚು ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ. ಸಚಿವರು ಹೇಳ್ತಾ ಇರುವಂಥದ್ದು ಇಲ್ಲ 20 ಕೋಟಿ ಅಂತ. ಯಾವ ರೀತಿ ಲೆಕ್ಕಾಚಾರ? ಲೆಕ್ಕ ತಪ್ಪಿದ್ದಾರೆ ಪ್ರಿಯಾಂಕರ್ಗೆ? ಮಹೇಶ್, ಬಹಳ ಮುಖ್ಯವಾಗಿ ಈ ಒಂದು ನರೇಗಾ ಯೋಜನೆ ಏನಿದೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದಷ್ಟು ಬಡ ಜನರು ಏನಿದ್ದಾರೆ, ಬರಗಾಲದ ಸಂದರ್ಭದಲ್ಲಿ ಕೂಲಿ ಹೋಗದಂತೆ ತಡೆಯಲಿಕ್ಕೆ ಈ ಎಲ್ಲಾ ಮಹತ್ವದ ಯೋಜನೆಗಳಿಂದ, ಮಹತ್ವಾಕಾಂಕ್ಷೆಯಿಂದ ಗ್ರಾಮೀಣ ಇದು ರಾಷ್ಟ್ರ ನರೇಗಾ ಯೋಜನೆಯನ್ನ ಜಾರಿಯನ್ನ ಮಾಡಲಾಗಿತ್ತು. ಅದಾದ ಸಂದರ್ಭದಲ್ಲಿ ಇರುವಂತಹ ದಿನಗೂಲಿ ಅನ್ನುವಂಥದ್ದೇನಿದೆ ಅದನ್ನು ಆ ದಿನಗಳನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನುವಂತ ಒತ್ತಾಯಗಳಿತ್ತು. ಈ ಒಂದು ಸಂದರ್ಭದಲ್ಲಿ ಇಂತಹ ಮಹತ್ವದ ಯೋಜನೆಯೊಳಗಡೆನೂ ಕೂಡ ಈ ರೀತಿಯ ಅವ್ಯವಹಾರ ಆಗಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ತನಿಖೆಗಳಾಗ್ತಾ ಇದೆ. ಆಂತರಿಕ ತನಿಖೆ ಆದಾಗ್ಲೂ ಕೂಡ ಸಚಿವರು ನಿನ್ನೆ ಸದನದಲ್ಲಿ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಹೌದು ಹಣ ದುರ್ಬಳಕೆ ಆಗಿರುವಂತದ್ದು ನಿಜ, ಆದ್ರೆ 669 ಕೋಟಿ ಅನ್ನೋದಕ್ಕಿಂತ 20 ಕೋಟಿ ರೂಪಾಯಿ ಮಾತ್ರ ಅವ್ಯವಹಾರ ಆಗಿದೆ, ಇನ್ನು ಉಳಿದಂತದ್ದು ಬೇರೆ ರೀತಿಯ ಖರ್ಚಾಗಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ರೆ ಸರ್ಕಾರದ ಸಚಿವರ ಉತ್ತರ ಕೊಟ್ಟಾಗ್ಲೂ ಕೂಡ ವಿಧಾನ ಪರಿಷತ್ನ ಸದಸ್ಯರು ಒತ್ತಾಯವನ್ನ ಮಾಡ್ತಾರೆ, ಇಲ್ಲ ಇದು ಹೆಚ್ಚಿನ ತನಿಖೆ ಆಗ್ಬೇಕು ಅಂತ ಹೇಳಿ ತನಿಖೆಗೂ ಒತ್ತಾಯಿಸಿರುವಂತಹ ಅವರು ಕೂಡ ಸಚಿವರು ಕೂಡ ತನಿಖೆಯನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ಸರ್ಕಾರಗಳು ಯಾವುದೇ ಇರಲಿ ಇಂಪ್ಲಿಮೆಂಟ್ ಮಾಡುವಂತಹ ಅಧಿಕಾರಿಗಳು ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಕಡಿತವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಸಿಂಪಲ್ ಆಗಿದೆ ನೋಡಿ, ಯೋಜನೆ ಉದ್ದೇಶ ಕರೆಕ್ಟ್ ಆಗಿದೆ, ಬಟ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಸಚಿವರೇ ಒಪ್ಕೊಂಡಿರುವಂಥದ್ದು ಹೌದು 21 ಕೋಟಿ ಇಲ್ಲಿ ದುರ್ಬಳಕೆ ಆಗಿದೆ ಅಂತ ಹೇಳಿ, ಆದರೆ ಕ್ರಮ ಏನು ತೆಗೆದುಕೊಳ್ತಾ ಇದ್ದೀರಾ? ಈ ಪ್ರಶ್ನೆ ಕೂಡ ಇರುವಂಥದ್ದು. ಇದಲ್ಲದೆ ಇತ್ತೀಚೆಗಷ್ಟೇ ಇದೇ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟನ್ನು ಕೂಡ ಮಾಡಿದರು ಇದೇ ಯೋಜನೆಗೆ ಸಂಬಂಧಪಟ್ಟಂತೆ. ಆ ಟ್ವೀಟಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಯೋಜನೆ ಪ್ರಯೋಜನ ಹಲವು ಅಂತ ಹೇಳಿ. ಯಾಕೆ ಈ ಟ್ವೀಟನ್ನು ಮಾಡಿದ್ರು ಅಂತ ಹೇಳಿದ್ರೆ,
ಬೀದರ್ನಲ್ಲಿ ಹೊಕ್ರಾಣ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಕಲ್ಪನಾ ಪ್ರಕಾಶ್ ಅನ್ನುವಂಥ ಮಹಿಳೆ ಇದೇ ಯೋಜನೆಯ ಅಡಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಈ ಹಣ ಬಂದಂಥ ಸಂದರ್ಭದಲ್ಲಿ ಕಲ್ಪನಾ ಅವರ ಮಗ BA ಪದವಿಯನ್ನು ಪಡೆದುಕೊಂಡ ಅಂತ ಹೇಳಿ. ಅಂದರೆ ಅವರಿಗೆ ತಂದೆ ಇರಲಿಲ್ಲ, ತಾಯಿ ಕೆಲಸವನ್ನು ಮಾಡ್ತಾಯಿದ್ರು, ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಮಗನನ್ನು ಓದಿಸ್ತಾ ಇದ್ರು. ಈಗ ಮಗ BA ಪದವೀಧರ ಆಗಿದ್ದಾನೆ. ಇಂತಹ ಯಶೋಗಾಥೆಗಳು ಕೂಡ ಇರುವಂಥದ್ದು. ಇಂತಹ ಒಳ್ಳೆಯ ಯೋಜನೆ ಇದು. ಇದೇ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ, ಸಚಿವರ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಭ್ರಷ್ಟಾಚಾರ ಆಗಿದೆ ರೀ ಸಾಹೇಬ್ರೆ, ಇದನ್ನು ಯಾರು ಪ್ರಶ್ನೆ ಮಾಡಬೇಕಿರುವಂಥದ್ದು? ಲೆಕ್ಕ ಪರಿಶೋಧನಾ ವರದಿ ಹೇಳುತ್ತೆ, ಆನ್ ಡಾಕ್ಯುಮೆಂಟ್ ಹೇಳುತ್ತೆ, ಇಲ್ಲ ಇಡೀ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ 600ಕ್ಕೂ ಹೆಚ್ಚು ಕೋಟಿ ಹಣ ದುರ್ಬಳಕೆ ಆಗಿದೆ ಅಂತ ಆನ್ ಡಾಕ್ಯುಮೆಂಟಲ್ಲಿ ಹೇಳುತ್ತೆ. ಬಟ್ ಸಚಿವರು ಹೇಳ್ತಾ ಇರುವಂಥದ್ದು ಇಲ್ಲ 20 ಕೋಟಿ ಮಾತ್ರ ಆಗಿದೆ ಅಂತ ಹೇಳಿ. ಈಗ ಸಣ್ಣದೋ ದೊಡ್ಡದೋ ಭ್ರಷ್ಟಾಚಾರ ಆಗಿದೆ ಅಲ್ವಾ, ಅಥವಾ ಹಣ ದುರ್ಬಳಕೆ ಆಗಿದೆ ಅಲ್ವಾ, ಇದಕ್ಕೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಜೊತೆಗೆ ತುಂಬ ಆಕ್ಟಿವ್ ಆಗಿರುವಂಥ ಸಚಿವರು ಅನ್ನುವ ಒಂದು ಮಾತಿರುವಂಥದ್ದು ಪ್ರಿಯಾಂಕ್ ಖರ್ಗೆ. ಎಲ್ಲ ವಿಚಾರದಲ್ಲೂ ಕೂಡ ಮಾತನಾಡ್ತಾರೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇರ್ತಾರೆ ಅಂತೇಳಿ. ಬಟ್ ಅವರ ಇಲಾಖೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳಿಗೆ ಯಾಕೆ ಸೂಚನೆ ಕೊಡ್ತಾ ಇಲ್ಲ? ಪಾರದರ್ಶಕತೆ ಬಗ್ಗೆ ಮಾತನಾಡ್ತಾರೆ, ಬಟ್ ಅವರ ಇಲಾಖೆಯಲ್ಲಿ ಹಣ ಹೋಗ್ತಾ ಇದೆಯಲ್ವಾ, ನಿಜವಾಗ್ಲೂ ಹಣ ಯಾರಿಗೂ ಹೋಗ್ತಾ ಇದೆ? ಕೆಲಸ ಮಾಡಿರೋರ್ಗೂ ಹೋಗ್ತಾ ಇದೆಯಾ, ಬದುಕಿರೋರ್ಗೂ ಹೋಗ್ತಾ ಇದೆಯಾ, ಅಥವಾ ಸತ್ತಿರೋರ್ಗೂ ಹೋಗ್ತಾ ಇದೆಯಾ? ಇಲ್ಲಿ ಎಲ್ಲಿ ಎಡವಟ್ಟಾಗ್ತಾ ಇದೆ? ಇದನ್ನು ಯಾಕೆ ತುಂಬ ಪಾರದರ್ಶಕವಾಗಿ ನೋಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾ ಇಲ್ಲ? ಒಂದು ಕಡೆ ಸಚಿವರೇ ಹೇಳ್ತಾರೆ ತುಂಬ ಯಶಸ್ವಿಯಾಗಿರುವಂಥ ಯೋಜನೆ ಅಂತ ಹೇಳ್ತಾರೆ, ಬಟ್ ಅದೇ ಸಚಿವರು ಹೇಳ್ತಾರೆ 21 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬಿಟ್ಟು. ಸಚಿವರ ಹತ್ರ ಇರುವಂಥ ಡಾಟಾ ಒಂದು ಕಡೆ ಆಗಿರುವಂಥದ್ದು, ಅದೇ ರೀತಿಯಾಗಿ ಲೆಕ್ಕ ಪರಿಶೋಧನಾ ವರದಿ 2022-23ನೇ ಸಾಲಿನಲ್ಲಿ ನಡೆದಿರುವಂಥ ವರದಿ. ಅದು ಯಾವ ರೀತಿಯಾಗಿ ಲೆಕ್ಕ ಪರಿಶೋಧನೆ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳ ಮತ್ತು ಪ್ರತಿ ಜಿಲ್ಲೆಗೆ ತಾಲೂಕು ಲೆವೆಲಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿ ನಡೆದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ, ಇದರಲ್ಲಿ ದಾಖಲಾತಿ ಇರುವಂಥದ್ದು, ದಾಖಲೆ ಆಗಿರುವಂಥ ಕಾಮಗಾರಿಗಳೆಷ್ಟು, ಇದ್ರ ಜೊತೆಗೆ ಯಾರಿಗೆ ಹಣ ಹೋಗಿದೆ, ಅವ್ರು ಇದ್ದಾರೋ ಇಲ್ವೋ, ಏನಾದರೂ ಬೋಗಸ್ ಆಗಿ ಏನಾದರೂ ಹಣವನ್ನು ರಿಲೀಸ್ ಮಾಡಿದ್ದಾರೋ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಲೆಕ್ಕ ಪರಿಶೋಧನಾ ವರದಿ ಕೊಟ್ಟಿರುವಂಥದ್ದು. ಬಟ್ ಅದರಲ್ಲಿ ಹೇಳ್ತಾ ಇರುವಂಥದ್ದು ಡಾಕ್ಯುಮೆಂಟ್ ಹಿಸ್ಟ್ರಿ ಹೇಳ್ತಾ ಇದೆ 600ಕ್ಕೂ ಹೆಚ್ಚು ಕೋಟಿ ಆಗಿದೆ ಅಂತೇಳಿ, ಸಚಿವರು ಹೇಳ್ತಾರೆ 20 ಕೋಟಿ. ಇದು ಯಾವ ರೀತಿ? ಇದ್ರ ಜೊತೆಗೆ ಸಚಿವರೇ ಒಪ್ಕೊಂಡಾಗಿದೆ ಅಲ್ವಾ, ಹಾಗಾದರೆ ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೆ? ಅದನ್ನೇನಾದರೂ ತಿಳಿಸಿದ್ದಾರಾ? ಇಲ್ಲ.